ಎಲ್ಲರಿಗೂ ಸ್ವಾಗತ. 7ನೇ ತರಗತಿ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ 2023-24 ಕೀ ಸೊಲ್ಯೂಷನ್ಸ್. 7ನೇ ತರಗತಿಯ ಇಂಗ್ಲಿಷ್ ವಿಷಯದ ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ನ ಕೀ ಸೊಲ್ಯೂಷನ್ಸ್ಗಾಗಿ ಈ ವಿಡಿಯೋ. ನೀವಿನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ, ಯೂನಿಟ್ 1 ಲರ್ನಿಂಗ್ ಔಟ್ಕಮನ್ನು ನೋಡಿದಾಗ uses polite expressions to communicate such as may I borrow your book, I would like to differ etc. ಇಲ್ಲಿ ಪೊಲೈಟ್ ಎಕ್ಸ್ಪ್ರೆಷನ್ಸ್ ಇದು ಸ್ಪೀಕಿಂಗ್ಗೆ ಸಂಬಂಧಿಸಿರ್ತಕ್ಕಂಥದ್ದು. ಹಿಯರ್ ದ ಫಸ್ಟ್ ಆಕ್ಟಿವಿಟಿ ಇಸ್ ಗಿವನ್, ಮ್ಯಾಚ್ ದ ಪಿಕ್ಚರ್ಸ್ ವಿತ್ ದ ಸೂಟೇಬಲ್ ಎಕ್ಸ್ಪ್ರೆಷನ್ಸ್ ಅಂತ ಇದೆ. ಫಸ್ಟ್ ಪಿಕ್ಚರ್ ಬರ್ತಕ್ಕಂಥದ್ದು ಹಲೋ, ಸೆಕೆಂಡ್ ಒನ್ ಬಂದು ಪ್ಲೀಸ್, ಥರ್ಡ್ ಒನ್ ಐ ಆಮ್ ಸಾರಿ, fourth one nice to meet you, fifth one thanks for sharing, sixth one good morning, seventh one you are welcome, eighth one bandu thank you, ninth bandu excuse me, 10th one sit down. ಹೀಗೆ ಈ ಆಕ್ಟಿವಿಟೀಸ್ಗೆ ಮ್ಯಾಚ್ ದ ಫಾಲೋಯಿಂಗ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 1.1ಗೆ ಬಂದಾಗ ಇದು ಪೊಯಮ್ ರೀಡಿಂಗ್ಗೆ ಸಂಬಂಧಿಸಿರ್ತಕ್ಕಂಥದ್ದು. ನೆಕ್ಸ್ಟ್ ಆಕ್ಟಿವಿಟಿ 1.2ಗೆ ಬಂದಾಗ ಚೂಸ್ ದ ಕರೆಕ್ಟ್ ಪೊಲೈಟ್ ಎಕ್ಸ್ಪ್ರೆಷನ್ಸ್ ಟು ಬಿ ಯೂಸ್ಡ್ ಇನ್ ದ ಫಾಲೋಯಿಂಗ್ ಸಿಚುವೇಶನ್ಸ್. ರಾಣಿ ವಾಂಟ್ಸ್ ಟು ಬಾರೋ ಹರ್ ಫ್ರೆಂಡ್ಸ್ ಬುಕ್, ವಾಟ್ ವಿಲ್ ಶಿ ಆಸ್ಕ್? ಇಲ್ಲಿ ಮೇ ಐ ಬಾರೋ ಯುವರ್ ಬುಕ್. ಸಮ್ವನ್ ಈಸ್ ಸ್ಟ್ಯಾಂಡಿಂಗ್ ನಿಯರ್ ದ ಡೋರ್, ಯು ವಾಂಟ್ ಟು ಗೋ ಔಟ್, ವಾಟ್ ವಿಲ್ ಯು ಸೇ? ಎಕ್ಸ್ಕ್ಯೂಸ್ ಮೀ, ಕೆನ್ ಯು ಮೇಕ್ ವೇ ಪ್ಲೀಸ್? ಬಿ. ನೆಕ್ಸ್ಟ್ ಯು ಆರ್ ಲೇಟ್ ಫಾರ್ ಸ್ಕೂಲ್, ವಾಟ್ ವಿಲ್ ಯು ಸೇ? ಇಲ್ಲಿ ಬಿ, ಪ್ಲೀಸ್ ಫರ್ಗಿವ್ ಮೀ ಫಾರ್ ಕಮಿಂಗ್ ಲೇಟ್ ಟುಡೇ. ನೆಕ್ಸ್ಟ್ ಫೋರ್ತ್ ಒನ್ಗೆ ಬಂದಾಗ ಯು ರಿಸೀವ್ ಎ ಗಿಫ್ಟ್ ಫ್ರಮ್ ಎ ಫ್ರೆಂಡ್, ವಾಟ್ ವಿಲ್ ಯು ಸೇ? ಆಪ್ಷನ್ ಎ, ಥ್ಯಾಂಕ್ ಯು ಫಾರ್ ದ ಗಿಫ್ಟ್. ನೆಕ್ಸ್ಟ್ ಫಿಫ್ತ್ ಒನ್, ರಾಜು ಸೀಸ್ ರಾಮು ಕ್ಯಾರಿಯಿಂಗ್ ಮೆನಿ ಬುಕ್ಸ್, ರಾಜು ಹೆಲ್ಪ್ಸ್ ರಾಮು ಟು ಕ್ಯಾರಿ ದ ಬುಕ್ಸ್, ವಾಟ್ ಶುಡ್ ರಾಮು ಸೇ? Option A, may I help you? Sixth one, Krishna is eating his lunch with his friend Radha, he cannot reach the rice, what will he say? Option B, please pass the rice. Next, seventh one, teacher Arjun and teacher Sujay are talking in the corridor, student Ravi has to pass between the two teachers, what should Ravi say? Please excuse me. ಈ ರೀತಿಯಾಗಿ ಇದಕ್ಕೆ ಆಪ್ಷನ್ಸ್ ಇರುತ್ತೆ. ಇನ್ನು ಆಕ್ಟಿವಿಟಿ 1.3ಗೆ ಬಂದಾಗ ರೀಡ್ ದ ಸೆಂಟೆನ್ಸಸ್ ಆ್ಯಂಡ್ ಡಿಸೈಡ್ ವಿಚ್ ಪೊಲೈಟ್ ಎಕ್ಸ್ಪ್ರೆಷನ್ ಸೂಟ್ಸ್ ದ ಗಿವನ್ ಸೆಂಟೆನ್ಸಸ್. ಐ ಮಿಸ್ಡ್ ಯೆಸ್ಟರ್ಡೇಸ್ ಕ್ಲಾಸ್, ಐ ಡೋಂಟ್ ಹ್ಯಾವ್ ದ ನೋಟ್ಸ್, ಕುಡ್ ಯು ಪ್ಲೀಸ್ ಗಿವ್ ಮೀ ಯುವರ್ ನೋಟ್ಸ್? ನೆಕ್ಸ್ಟ್, ಐ ಆಮ್ ಸಿಕ್, ಕೆನ್ ಯು ಪ್ಲೀಸ್ ಟೆಲ್ ಮೀ ವೇರ್ ದ ಹಾಸ್ಪಿಟಲ್ ಈಸ್? ನೆಕ್ಸ್ಟ್, ವೆರಿ ನೈಸ್, ದಿಸ್ ಈಸ್ ಬ್ಯೂಟಿಫುಲ್ ಗಿಫ್ಟ್, ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ ಪಿಕ್ ದಿಸ್? I am busy, I cannot help you right now. I am outside, I will see you tomorrow. Could you please repeat that? I didn't hear you. Activity 1.4, complete the following with thank you or please. Here is your book, thank you. What would you like to drink? Orange juice, please. Next, I am making a cup of tea, would you like one? Oh yes, please. Next, fourth one, do you want to lift to the station? Next, yes, thank you, that would be great. ಅದು ಲಿಫ್ಟ್ ಟು ಸ್ಟೇಷನ್ ಬರಬೇಕು, ಇದು ಬಂದು ಲೈಫ್ ಅಂತ ಬಂದಿದೆ. ನೆಕ್ಸ್ಟ್ ಆಕ್ಟಿವಿಟಿ 1.5, ಸಾರಿ, ಅಪಲಗೈಸಿಂಗ್ ಆ್ಯಂಡ್ ಥ್ಯಾಂಕಿಂಗ್ ಇವುಗಳನ್ನು ಯೂಸ್ ಮಾಡಬೇಕು. ಫಸ್ಟ್ ಒನ್, ಯುವರ್ ಫ್ರೆಂಡ್ ಸೇಸ್ ಯು ಲುಕ್ ಗುಡ್ ಟುಡೇ, ಥ್ಯಾಂಕ್ ಯು. You wear the wrong uniform, sorry. You accidentally push your friend, sorry. Your friend lets borrow his pen, thank you. Your sister helps you finish your homework, thank you. Your friend buys a chocolate, thank you. You forget to return your friend's classwork, sorry. Your friend wishes you on your birthday, thank you. Next, rearrange the words and make a meaningful sentences. ಇಲ್ಲಿ ಫಸ್ಟ್, can I have some water please? Next, yes, no problem.
Next, can I borrow your eraser? Next, sorry, you cannot. Just a second please. Yes, of course. Seventh one, can you help me with my computer? ಇದಾದ ನಂತರ ಸೆವೆಂತ್ ಒನ್ ಬಂದು ಎಕ್ಸ್ಪ್ರೆಷನ್ಸನ್ನು ನೀವು ರೀಡ್ ಮಾಡೋದಕ್ಕೆ, ಅದಾದ ನಂತರ ಬಂದಿರತಕ್ಕಂಥದ್ದು ಅಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸನ್ನು ಮತ್ತು ಬೇಸ್ ಫಾರಮನ್ನು ಬಳಸಿ ಸೆಂಟೆನ್ಸನ್ನು ಬರೀತಕ್ಕಂಥದ್ದು. ಎಕ್ಸ್ಪ್ರೆಷನ್ ಇದೆ, ಮೇ ಐ ಅಂತಿದೆ, ಬೇಸ್ ಫಾರಮ್ ಸಿಂಗ್ ಎ ಸಾಂಗ್ ಅಂತಿದೆ. ಅದೇ ರೀತಿ ಎಲ್ಲ ಸೆಂಟೆನ್ಸ್ ಮಾಡೋದು. ಮೇ ಐ ಸಿಂಗ್ ಎ ಸಾಂಗ್, ವುಡ್ ಯು ಮೈಂಡ್ ಸಿಂಗ್ ಎ ಸಾಂಗ್, ವುಡ್ ಯು ಪ್ಲೀಸ್ ಸಿಂಗ್ ಎ ಸಾಂಗ್, ಕುಡ್ ಯು ಪ್ಲೀಸ್ ಸಿಂಗ್ ಎ ಸಾಂಗ್, ಶಾಲ್ ಐ ಸಿಂಗ್ ಎ ಸಾಂಗ್, ಈ ರೀತಿಯಾಗಿ ಸೆಂಟೆನ್ಸ್ಗಳನ್ನು ಬರೀತಕ್ಕಂಥದ್ದು. ಇನ್ನು ಆಕ್ಟಿವಿಟಿ 1.8ಗೆ ಬಂದಾಗ, ಕಂಪ್ಲೀಟ್ ದ ಕನ್ವರ್ಸೇಷನ್ ವಿತ್ ದಿ ಕರೆಕ್ಟ್ ಪೊಲೈಟ್ ಎಕ್ಸ್ಪ್ರೆಷನ್, ಚೂಸ್ ದ ಎಕ್ಸ್ಪ್ರೆಷನ್ ಫ್ರಮ್ ದ ಬಾಕ್ಸ್. ಅಲ್ಲಿ ಬಾಕ್ಸಲ್ಲಿ ಎಕ್ಸ್ಪ್ರೆಷನ್ಸ್ ಕೊಟ್ಟಿದೆ, ಅದನ್ನು ಬಳಸಿ ಬರೀಬೇಕಾಗತ್ತೆ. ಇನ್ಸೈಡ್ ದ ಬಸ್, ಪ್ಯಾಸೆಂಜರ್ ಎ, ಕ್ಯಾನ್ ಐ ಸಿಟ್ ಹಿಯರ್? ಪ್ಯಾಸೆಂಜರ್ ಬಿ, ಎಸ್ ಯು ಕ್ಯಾನ್ ಸಿಟ್ ಹಿಯರ್. ವಾಂಟ್ ಟು ಗೋ ಟು ಔಟ್ಸೈಡ್ ಬಟ್ ಸಮ್ ಒನ್ ಸ್ಟ್ಯಾಂಡಿಂಗ್ ಅಟ್ ದ ಡೋರ್, ಕ್ಯಾನ್ ಯು ಗಿವ್ ಮೀ ದ ವೇ ಪ್ಲೀಸ್? ನೆಕ್ಸ್ಟ್, ಐ ಆಮ್ ಸಾರಿ, ಯು ಮೇ ಗೋ ಔಟ್. ಥರ್ಡ್ ಒನ್, ಸಮ್ ಒನ್ handed you surprise, you, thank you for your surprise, you are welcome. Next, fourth one, you accidentally stepped on classmate's pen and broke it, you, I am sorry, I broke it. Then your friend, it's all right but you have to let me borrow your pen, sure you can have it. And fifth one, you want to take a sweet from a friend, can I have one please? ಈ ರೀತಿ ಎಕ್ಸ್ಪ್ರೆಷನ್ಸನ್ನು ಫಿಲ್ ಮಾಡಬೇಕು. ನೆಕ್ಸ್ಟ್ ಆಕ್ಟಿವಿಟಿ ಬಂದು ವಾಟ್ ವುಡ್ ಬಿ ಸೇ ಬ್ಯಾಕ್, ಮ್ಯಾಚ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ಸ್ ವಿತ್ ದೇರ್ ರೆಸ್ಪಾನ್ಸಸ್. ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಐ ಕಮ್ ಇನ್, ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಹೆಲ್ಪ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಬರ್ತ್ಡೇ ಗಿಫ್ಟ್, ಐ ಆಮ್ ಸಾರಿ ಫಾರ್ ಬೀಯಿಂಗ್ ಲೇಟ್, ಗುಡ್ ಮಾರ್ನಿಂಗ್, ಮೇ ಐ ಗೋ ಔಟ್. ಅದಕ್ಕೆ ಸಿಕ್ಸ್ತ್ ಒನ್ ಬಂದು ಎಸ್ ಯು ಮೇ. ಸೆವೆಂತ್ ಒನ್, ಥ್ಯಾಂಕ್ ಯು ಫಾರ್ ಹೆಲ್ಪಿಂಗ್ ಮೀ, ಯು ಆರ್ ವೆಲ್ಕಮ್, ವುಡ್ ಯು ಪ್ಲೀಸ್ ಓಪನ್ ದಿಸ್, ಎಸ್ ಪ್ಲೀಸ್ ಓಪನ್ ಇಟ್, ಆರ್ ಯು ಓಕೆ? ನೈನ್ತ್ ಒನ್, ಐ ಆಮ್ ಫೈನ್. ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದೆ. ಪ್ಯಾರಾಗ್ರಾಫನ್ನು ಓದ್ಕೊಂಡು ನಾವಲ್ಲಿ ಬಂದಿರತಕ್ಕಂತಹ ಪೊಲೈಟ್ ಎಕ್ಸ್ಪ್ರೆಷನ್ಸನ್ನು ಅಂಡರ್ಲೈನ್ ಮಾಡ್ತಾ ಹೋಗಬೇಕಾಗತ್ತೆ. ಇಲ್ಲಿ ಪೊಲೈಟ್ ಎಕ್ಸ್ಪ್ರೆಷನ್ ಕೊಟ್ಟಿರ್ತಕ್ಕಂಥ ಎಕ್ಸ್ಪ್ರೆಷನ್ಸಲ್ಲಿ ಕೆಲವು ವರ್ಡ್ಸ್ ಮಾತ್ರ ಇದೆ, ಅವುಗಳನ್ನು ಮಾತ್ರ ಇಲ್ಲಿ ನಾವು ಅಂಡರ್ಲೈನ್ ಮಾಡಬೇಕಾಗತ್ತೆ. ಅದರಲ್ಲಿ ಐ ಆಮ್ ಎ ಮ್ಯಾಜಿಕ್ ಟ್ರೀ, ಅದು ಯಾವ ಪೊಲೈಟ್ ಎಕ್ಸ್ಪ್ರೆಷನ್ ಬರೋದಿಲ್ಲ. ಬಟ್ ಪೊಲೈಟ್ ಎಕ್ಸ್ಪ್ರೆಷನ್ ಎಲ್ಲಿ ಬರುತ್ತೆ ಎಂದಾಗ ಇದರಲ್ಲಿ ಕೆನ್, ಥ್ಯಾಂಕ್ ಯು ಅಂತಕ್ಕಂಥದ್ದು, ಪ್ಲೀಸ್ ಅಂತಕ್ಕಂಥದ್ದು, ಪ್ಲೀಸ್ ಆ್ಯಂಡ್ ಥ್ಯಾಂಕ್ ಯು, ಈ ರೀತಿ ಬರ್ತಕ್ಕಂಥವೆಲ್ಲ ಪೊಲೈಟ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಇದು ಯೂನಿಟ್ 1 7th ಸ್ಟ್ಯಾಂಡರ್ಡ್ student activity book. And keep watching videos in Learn Easily. The next video, Unit 2 7th standard student activity book. Don't miss it. Subscribe the channel and watch the videos. Thank you.